ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಗ್ಲೋಯಿಂಗ್ ಸ್ಕಿನ್ಗೆ ತುಂಬ ಸಿಂಪಲ್ಲಾಗಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೋಸ್ಕರ ನಾನಿವಾಗ ಕಾಫಿ ಪೌಡರ್ ತೊಗೊಂಡಿದ್ದೀನಿ 1 ಚಮಚ. ಸೇಮ್ ಅದೇ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಬರುತ್ತಲ್ಲ, ಸೊ ಅದು 1 ಚಮಚ ತಗೊಳ್ಳಿ. ಇದು ಎರಡನ್ನು ತಗೊಂಡು ಮಿಕ್ಸ್ ಮಾಡಿ ಇದಕ್ಕೆ ರೋಸ್ ವಾಟರ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ನೇ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ರೂಪದಲ್ಲಿ ಇದನ್ನು ಮಾಡ್ಕೊಳ್ಳಿ. ನಿಮಗೆ ಮುಖಕ್ಕೆ ಹಚ್ಚೋಕ್ಕೆ ಪೇಸ್ಟ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಕಾಫಿ ಕಡಲೆ ಹಿಟ್ಟನ್ನೇ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಕಾಫಿದು ಸ್ಕ್ರಬ್ ಮಾಡಿದ್ದೆ. ಅದು ರಿಸಲ್ಟು ಚೆನ್ನಾಗಿದೆ. ನಿಮಗೆ ಸ್ಕಿನ್ನು ಗ್ಲೋಯಿಂಗ್ ಕೂಡ ಬರುತ್ತೆ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿದೆ ಕಡಲೆ ಹಿಟ್ಟು ಕೂಡ ಟೈಟನಿಂಗ್ ಮಾಡುತ್ತೆ ಮತ್ತು ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಇದು ಎರಡನ್ನ ಯೂಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವಾಗಲೂ ಹಚ್ಚಬೇಕಾದ್ರೆ ಅಪ್ವರ್ಡ್ಸ್ ಹಚ್ಚಿ, ಇದನ್ನು ನಾವು ಮುಖಕ್ಕೆ ಹಚ್ಚಬೇಕಾದ್ರೆ ಅಪ್ವರ್ಡ್ಸ್ ಹಚ್ಚಿ ಒಂದು 20 ಮಿನಿಟ್ಸ್ ಬಿಡಬೇಕು. 20 ಮಿನಿಟ್ಸ್ ಬಿಟ್ಟಾದಮೇಲೆ ಇದು ಡ್ರೈ ಆಗಿರುತ್ತೆ. ಡ್ರೈ ಆದಮೇಲೆ ನಮ್ಮ ಹ್ಯಾಂಡನ್ನ ವೆಟ್ ಮಾಡಿಕೊಂಡು ಲೈಟಾಗಿ ಒಂದು 5 to 10 ಮಿನಿಟ್ಟು ಇದನ್ನು ಮಸಾಜ್ ಮಾಡಿಕೊಳ್ಬೇಕು. ಸೊ ಆವಾಗ ನಿಮಗೆ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ. ಹೀಗೆ ವಾರಕ್ಕೆ 1-2 ಸತಿ ಮಾಡ್ಕೊಬಂದರೆ ಸ್ಕಿನ್ ತುಂಬ ಬ್ರೈಟ್ನಿಂಗ್ ಆಗುತ್ತೆ. ಅದು ಆದಮೇಲೆ ನೀವು ಇದಕ್ಕೆ ಮಾಯ್ಶ್ಚರೈಸರ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದಾಗ ನಿಮ್ಗೆ ಇನ್ನೂ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ತೀನಿ ಅದನ್ನು ನೋಡೋಕ್ಕೆ. ಸೊ ಥ್ಯಾಂಕ್ ಯು. ಎಲ್ಲರೂ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.